ಎರಡು ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನ ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನೀವೇನ್ ಮಾಡಬೇಡಿರಿ, ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ, ನಾನು ನಿಮ್ಮ ಸಂಗಡಿಗನಾಗಿರುವವನಾಗಿದ್ದೇನೆ ಎಂದು ಆತನು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಯೆಹೋಷಾಫಾಟನನ್ನ ನೋಡಿ ಕರ್ತನು ಹೇಳುವವನಾಗಿದ್ದಾನೆ, ನೀನೇನ್ ಮಾಡಬೇಡ, ಹೆದರಬೇಡ ಎಂದು ಯೆಹೋಷಾಫಾಟನನ್ನ ದೇವರು ಬಲಪಡಿಸುವವರಾಗಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಯೆಹೋಷಾಫಾಟನ ರೀತಿಯಾಗಿ ಅನೇಕ ಯುದ್ಧದ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಅದೇನ್ ಮಾಡುವಂತದ್ದಾಗಿದೆ, ಬಂದು ನಿಂತುಕೊಳ್ಳುವಂತದ್ದಾಗಿದೆ. ಯೆಹೋಷಾಫಾಟನ ರೀತಿಯಾಗಿ ಅನೇಕ ಒಂದು ಯುದ್ಧದ ಸಮಯಗಳಲ್ಲಿ ನಾವು ಹಾದು ಹೋಗಬೇಕಾಗ್ತದೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ಆತ್ಮನು ನಮ್ಮ ಸಂಗಡ ಇರುವುದರಿಂದ ದೇವರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ ಅಂದರೆ ಜಯವನ್ನು ಅನುಗ್ರಹಿಸುವವರಾಗಿದ್ದಾರೆ. ನಮಗೆ ವಿರೋಧವಾಗಿ ಬರುವಂತಹ ಎಲ್ಲಾ ಪರಿಸ್ಥಿತಿಗಳಲ್ಲಿ ಕರ್ತನು ನಮಗೆ ಜಯವನ್ನು ಅನುಗ್ರಹಿಸುವವನಾಗಿದ್ದಾನೆ. ನಾವು ಹೆದರಿಕೊಳ್ಳುವಂತಹ ಸಮಯಗಳಲ್ಲಿ ಕರ್ತನು ನಮ್ಮನ್ನು ಧೈರ್ಯಪಡಿಸುವವನಾಗಿದ್ದಾನೆ. ನಾವು ಕಳಗೊಳ್ಳುವಂತಹ ಸಮಯಗಳಲ್ಲಿ ದೇವರು ನಮ್ಮನ್ನ ಧೈರ್ಯಪಡಿಸುವವರಾಗಿದ್ದಾರೆ. ಅನೇಕ ಸಮಯಗಳಲ್ಲಿ ಅನೇಕ ಕಾರ್ಯಗಳನ್ನು ನಮ್ಮಿಂದ ಹಾದು ಹೋಗ್ಲಿಕ್ಕೆ ಆಗುವುದಿಲ್ಲ. ಆ ಎಲ್ಲಾ ಸಮಯಗಳಲ್ಲಿ ನಾವು ಕರ್ತನನ್ನು ನೋಡಿ ಹೋಗ್ಬೇಕು. ದೇವ್ರೆ, ನಾನು ನಿನ್ನ ಮುಂದೆ ಬಂದು ನಿಂತುಕೊಂಡಿದ್ದೇನೆ ಸ್ವಾಮಿ. ಯೆಹೋಷಾಫಾಟನಿಗೆ ನೀನು ಹೇಗೆ ಯುದ್ಧದಲ್ಲಿ ಜಯವನ್ನ ಕೊಟ್ಟಿದೆಯೋ, ಈ ಒಂದು ಪರಿಸ್ಥಿತಿಯನ್ನ ದಾಟಿ ಹೋಗ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಈ ವಿಷಯದಲ್ಲಿ ನೀನ್ ನನಗೆ ಸಹಾಯವನ್ನ ಮಾಡು. ಈ ವಿಷಯದಲ್ಲಿ ನೀನ್ ನನಗೊಂದು ಜಯವನ್ನ ಕೊಡು. ಯೆಹೋಷಾಫಾಟನೊಂದಿಗೆ ಇದ್ದಂತಹ ದೇವರು ನೀನಾಗಿದ್ಯಲ್ಲವಾ, ಮೋಶೆಯೊಂದಿಗೆ ಇದ್ದಂತಹ ದೇವರು ನೀನಾಗಿದ್ಯಲ್ಲವಾ, ಇವತ್ತು ನನ್ನೊಂದಿಗೆ ಇರು ಸ್ವಾಮಿ ಎಂದು ಹೇಳುವಾಗ ಆತನು ನಮ್ಮೊಂದಿಗೆ ಇದ್ದು ನಮ್ಮನ್ನು ನಡೆಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುತ್ತಾ ಇರುವಂತಹ ಎಲ್ಲ ಕಳವಳದ ಸನ್ನಿವೇಶಗಳಿಂದ, ಭಯದ ಸನ್ನಿವೇಶಗಳಿಂದ, ಯುದ್ಧದ ಸನ್ನಿವೇಶಗಳಿಂದ ಕರ್ತನು ನಮಗೆ ಜಯ ಕೊಡುವವನಾಗಿದ್ದಾನೆ, ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಮಗ ಸಂದೇಶವನ್ನ ನೋಡುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ. ನಿನ್ನ ಜನರ ಜೀವಿತದಲ್ಲಿ ಇರುವಂತಹ ಎಲ್ಲ ಯುದ್ಧದ ಸಮಯಗಳಲ್ಲಿ ನಿನ್ನ ಜನರಿಗೆ ನೀನೊಂದು ಜಯ ಕೊಡುವುದಕ್ಕಾಗಿ ಸ್ತೋತ್ರ, ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.